ಸೊ ವೆಲ್ಕಮ್ ಬ್ಯಾಕ್ ಆ ನ್ಯೂ ವಿಡಿಯೋ ಗೈಸ್. ಈ ವಿಡಿಯೋ ಎಲ್ಲ ಮಾಡ್ತಾ ಇದೀವಿ. ಸೊ ಸಮೀರ್ ದೂತ ಚಾನಲ್ ಒಂದು ಹೊಸ ವಿಡಿಯೋ ಬಂದಿದೆ. ಸೊ ಬಹಳ ಲೇಟ್ ಆಯ್ತು ವಿಡಿಯೋ ಮಾಡೋದು, ಬಹಳ ಅಂದ್ರೆ ಬಹಳ ಲೇಟ್ ಆಯ್ತು. ಸೊ ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಆಗಿದೆ, ಲೈಟಿಂಗ್ ಸ್ವಲ್ಪ ಇವತ್ತು ರಿಪೇರ್ ಇದೆ, ಅದಕ್ಕೆ ನೋಡೋಣ ವಿಡಿಯೋನ ಭಾವಿಸಾಯ್ತು ಮಾಡಿ. ಸಮೀರ್ MD ಅವರು ವಿಡಿಯೋನ ರಿಯಾಕ್ಟ್ ಮಾಡೇ ಇಲ್ಲ. ಇದೇನಿದು 1 ಮಿನಿಟ್ ಟ್ರಯಲು. ಓಕೆ, ಸಮೀರ್ MD ಓಕೆ, ಹೊಸ ವಿಡಿಯೋ ಬಂದಿದೆ ಅಂತ ನಮ್ಮ ಒಂದು ಜನ ಹೇಳ್ತಾ ಇದ್ದಾರೆ. ಚಾರ್ಜ್ 15% ಇದೆ. ಸಮೀರ್ MD. ಸೊ ಹೊಸ ವಿಡಿಯೋ ಈಗಾಗಲೇ 1 ಮಿಲಿಯನ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಓಕೆ, ಯಾವುದು 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 ಸೊ ಇದೇ ಚಾನಲ್ ಇರ್ಬೋದು. ನಾವು ಮಾಡ್ತಾ ಇದ್ದೀವಿ ಇನ್ನೊಂದು ವಿಡಿಯೋ, ಹೊಸ ವಿಡಿಯೋ ಯಾವ ಬಂದಿದೆ. ಸೊ ಇದನ್ನ ವಿಡಿಯೋ ಇನ್ನೂ ನೋಡಿಲ್ಲ ನಾನು. ಸೊ ಇದೇ ನೋಡ್ತಾ ಇದ್ದೀನಿ. Google Workspace, Calendar lets you share your latest availability, so customers can... ಸೊ ಮನೆ ಕಡೆಗ್ ಬಂದಾದ್ಮೇಲೆ ಆ ಹುಡುಗಿ ಖುಷಿ ತನ್ ಮಾವನ್ ಮನೆ ಹತ್ರ, ಅಂದ್ರೆ ಜಾಸ್ತಿ ದೂರ ಏನಿದೆ, ಅಲ್ಲಿ ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಅಂತ ಹೋಗ್ತಾಳ. ಈ ಕಡೆ ಫಂಕ್ಷನ್ ಇಂದ ಖುಷಿ ಜೊತೆ ಪೂರಾ ರಿಯಲಿಸ್ಟಿಕ್ AI ಯೂಸ್ ಮಾಡಿದ್ದಾರೆ. ನೋಡ್ಕೊಂಡು ಅಡುಗೆ ಅದು ಇದು ಅಂತ ಮಾಡ್ಕೊಂಡಿರ್ತಾರ. ರಾತ್ರಿ 7:30-8 ಗಂಟೆ ಹಾಗೆ ಆ ತಾಯಿನ ತಮ್ಮನ್ ಮಕ್ಳು ಬಂದು, ನಾವು ನಮ್ ಮನೇಲಿ ಮದರ್ಸ್ ಡೇ ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಕೇಕ್ ನ ಕಟ್ ಮಾಡ್ತಾ ಇದೀವಿ, ನೀವು ಬನ್ನಿ ಅಂತ ಇನ್ವೈಟ್ ಮಾಡ್ತಾರ. ಸರಿ ಅಂತ ಆ ತಾಯಿನೂ ತನ್ ಕೆಲ್ಸ ಎಲ್ಲ ಬೇಗ ಬೇಗ ಮುಗಿಸಿ ತನ್ನ ತಮ್ಮನ್ ಮನೆಗ್ ಹೋಗ್ತಾರ. ಅವ್ರೇನ್ ಎಕ್ಸ್ಪೆಕ್ಟ್ ಮಾಡಿದ್ರು, ಅವ್ರ ಮಗಳು ಖುಷಿನೂ ಅಲ್ಲೇ ಸೆಲೆಬ್ರೇಷನ್ ಅಲ್ಲಿ ಇನ್ಕ್ಲೂಡ್ ಇರ್ತಾಳೆ ಅಂತ. ಸೊ ಆ ತಾಯಿನೂ ಅಲ್ಲಿಗೆ ಹೋಗ್ತಾರೆ. ಅಕ್ಕ ಪಕ್ಕ ಮನೆಯವರು ಅಂಡ್ ಅವ್ರ ಮಕ್ಕಳು ಎಲ್ಲ ಬಂದಿರ್ತಾರೆ. ಮದರ್ಸ್ ಡೇ ನ ಸೆಲೆಬ್ರೇಷನ್ ಎಲ್ಲ ಆಗುತ್ತೆ. ಮೇ ಬಿ ಆಗ ಎಲ್ಲಾರ್ಗುನು ಕೇಕ್ ನ ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ಆಗ ಖುಷಿ ಅವ್ರ ತಾಯಿಗೆ ರಿಯಲೈಸ್ ಆಗುತ್ತೆ ಅವ್ರ ಮಗಳು ಖುಷಿ ಆ ಒಂದು ಸೆಲೆಬ್ರೇಷನ್ ಅಲ್ಲಿ ಇಲ್ವೇ ಇಲ್ಲ ಅಂತ. ಆಗ ಆಲ್ರೆಡಿ ಟೈಮ್ 8:30-9 ಗಂಟೆ ಆಗಿರುತ್ತೆ. ದೆನ್ ಮನೆಯವರೆಲ್ಲ ಸೇರ್ಕೊಂಡು, ಊರವರೆಲ್ಲ ಸೇರ್ಕೊಂಡು ಆ ಹುಡುಗಿ ಖುಷಿಗೋಸ್ಕರ ಹುಡುಕ್ತಾರೆ. ಆದ್ರೆ ಆ ಹುಡುಗಿ ಖುಷಿಯ ಬಗ್ಗೆ ಎಲ್ಲೂ ಕ್ಲೂಯೇ ಸಿಗ್ತಾ ಇಲ್ಲ. ಅವಳು ಎಲ್ಲಿ ಹೋದ್ಲು ಅಂತ ಯಾರಿಗೂ ಗೊತ್ತಿರಲ್ಲ. ನಾವ್ ಎಷ್ಟು ಹುಡುಕಿದ್ರು ಈ ಹುಡುಗಿ ಸಿಗ್ತಾ ಇಲ್ವಲ್ಲ, ನಡೀರಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡುವ ಅಂತ ಖುಷಿನ ಮನೆಯವರು ಹಾಗೂ ಒಂದಿಬ್ರು ಊರಿನ ಜನ ಎಲ್ಲ ಸೇರ್ಕೊಂಡು ರಾತ್ರಿ 1:30-2 ಗಂಟೆ ಹಾಗೆ ಬಿಡದಿ ಪೊಲೀಸ್ ಸ್ಟೇಷನ್ ಹೋಗ್ತಾರ. ಅಲ್ಲಿ ಪೊಲೀಸ್ ಅವ್ರು ಏನ್ ಹೇಳ್ತಾರೆ, ಇಷ್ಟು ಬೇಗ ಕಂಪ್ಲೇಂಟ್ ಪೂರಾ AI ಯೂಸ್ ಮಾಡಿದ್ದಾರೆ ಒಂದು ಲೆಟರ್ ಕೊಡಿ ಅಂತ ಲೆಟರ್ ಬರ್ಸ್ಕೋತಾರ. ಹುಡುಗಿಯ ಒಂದು ಫೋಟೋ ಇಸ್ಕೊಂಡು, ಈ ಹುಡುಗಿ ನಮಗ್ ಸಿಕ್ಕರೆ ನಾವ್ ಇನ್ಫಾರ್ಮ್ ಮಾಡ್ತೀವಿ, ನಿಮಗ್ ಸಿಕ್ಕರೆ ನೀವ್ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಕಳಿಸ್ತಾರ. ಇಲ್ಲಿ ಪೊಲೀಸ್ ಅವರು ಇಷ್ಟು ಹೇಳಿ ಕಳಿಸಿದ್ರೆ ಹೊರತು ಸ್ಥಳೀಯರ ಪ್ರಕಾರ ಪೊಲೀಸ್ ಅವರು ಇಮಿಡಿಯೇಟ್ ಆಕ್ಷನ್ ಏನು ತಗೊಂಡಿಲ್ಲ. ದೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಲೆಟರ್ ಬರ್ದ್ ಕೊಟ್ಟಾದ್ಮೇಲೆ ಖುಷಿಯ ಮನೆಯವರು ಅಂಡ್ ಊರಿನ ಜನ ವಾಪಸ್ ಊರಿಗೆ ಬಂದು ಅಗೇನ್ ಆ ಹುಡುಗಿ ಖುಷಿಗೋಸ್ಕರ ಹುಡುಕ್ತಾರ. ಬಟ್ ಆಗ್ಲೂ ಅವ್ರಿಗೆ ಆ ಹುಡುಗಿ ಖುಷಿ ಬಗ್ಗೆ ಏನೂ ಕ್ಲೂ ಸಿಗಲ್ಲ. ಆ ಒಂದು ಊರ್ ಏನಿದೆಯೋ, ಫ್ರಮ್ ವೇರ್ ಖುಷಿ ಬಿಲಾಂಗ್ಸ್, ಆ ಊರಲ್ಲಿ ಫಾರ್ ಪಬ್ಲಿಕ್ ಸೇಫ್ಟಿ ಒಂದೇ ಒಂದು CCTV ಕ್ಯಾಮ್ರಾ ಕೂಡ ಇಲ್ಲ. ಅರೆ 5,000 ಕ್ಯಾಮ್ರಾ ಬಿಡಿ, 50 ರೂಪಾಯಿದು ಒಂದು ಸ್ಟ್ರೀಟ್ ಬಲ್ಬ್ ಸಹ ಇಲ್ಲ. ಅಷ್ಟೊಂದು ಕತ್ಲೆಯಲ್ಲಿ ಯಾರು ಯಾರನ್ನ ಬೇಕಿದ್ರು ಬಂದು ಕಿಡ್ನಾಪ್ ಮಾಡ್ಕೊಂಡು ಎಳ್ಕೊಂಡು ಹೋದ್ರು ಯಾರಿಗೂ ಗೊತ್ತಾಗಲ್ಲ. ಪಿಚ್ ಡಾರ್ಕ್ ಅಲ್ಲಿ. ಆ ಊರು ಭದ್ರಾಪುರ ಬೆಂಗಳೂರು ಒಳಗಡೆನೆ ಬರುತ್ತೆ. ಕೆಂಗೇರಿಯಿಂದ ಕೇವಲ 10 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಆದ್ರೂನು ಸಹ ಆ ಒಂದು ಊರಿಗೆ ಒಂದೇ ಒಂದು ಬಸ್ ಸಹ ಇಲ್ಲ. ಆ ಊರಲ್ಲಿ 35 ಜನ ಮಕ್ಕಳು ಈ ವರ್ಷ SSLC ಎಕ್ಸಾಮೇ ಬರ್ದಿಲ್ಲ, ಬಿಕಾಸ್ ಆಫ್ no proper transportation. 12 ಮೇ 2025 ಹಿಂದಿನ ರಾತ್ರಿ ಖುಷಿನ ಮನೆಯವರು ಹಾಗೂ ಊರಿನ ಜನ ಎಲ್ಲ ಸೇರ್ಕೊಂಡು ಖುಷಿಗೋಸ್ಕರ ತುಂಬಾ ಹುಡುಕಿರ್ತಾರೆ. ಆದ್ರೆ ಆ ಹುಡುಗಿ ಖುಷಿನ ಏನೂ ಸುಳಿವು ಸಿಕ್ಕಿರಲ್ಲ. ದೆನ್ ಈಗ ನೆಕ್ಸ್ಟ್ ದಿನ ಅಂದ್ರೆ 12th ಮೇ 2025 ಮಂಡೇ ಮಾರ್ನಿಂಗ್ 6 ಗಂಟೆ ಹಾಗೆ ಅದೇ ಊರಿನ ಒಬ್ಬ ಹುಡುಗ ಬಾತ್ರೂಮ್ಗೆ ಅಂತ ರೈಲ್ವೆ ಟ್ರ್ಯಾಕ್ಸ್ ಹತ್ರ ಹೋಗಿರ್ತಾನೆ. ಅಂಡ್ ಅಲ್ಲಿ ಅವನು ಒಂದು ಭಯಾನಕ ದೃಶ್ಯನ ನೋಡ್ತಾನೆ. ಅದೇ ವಿಚಿತ್ರವಾಗಿ ಸತ್ತು ಬಿದ್ದಿರುವಂತಹ ಖುಷಿನ ಡೆಡ್ ಬಾಡಿ. ಆ ಹುಡುಗ ಭಯದಲ್ಲಿ ಇಮಿಡಿಯೇಟ್ಲಿ ಹೋಗಿ ತನ್ನ ತಂದೆಗೆ ತಿಳಿಸ್ತಾನೆ. ಅಂಡ್ ಅವರು ಕೂಡ ಇಮಿಡಿಯೇಟ್ಲಿ ಹೋಗಿ ಖುಷಿ ಅವ್ರ ಮನೆಯವ್ರಿಗೆ ವಿಚಾರ ತಿಳಿಸ್ತಾರ. ನೀವು ಹಿಂದಿನ ರಾತ್ರಿ ಒಂದು ಹುಡುಗಿಗೋಸ್ಕರ ಹುಡುಕ್ತಾ ಇದ್ರಿ, ಆ ವಿಚಾರ ನನಗ್ ಗೊತ್ತು. ಇವತ್ತು ಬೆಳಿಗ್ಗೆ ನನ್ನ ಮಗ ರೈಲ್ವೆ ಟ್ರ್ಯಾಕ್ ಹತ್ರ ವಿಡಿಯೋ ತುಂಬಾ ಕ್ರಿಟಿಕಲ್ ಆಗಿದೆ. ಸೊ ವಿಡಿಯೋನ ಬಹಳ ತರ AI ಇಂದ ಮತ್ತು ರಿಯಲಿಸ್ಟಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದು ಒಂದು ಊರಿನ ಕಥೆ ಅಷ್ಟೇ ಅಲ್ಲ, ಪೂರ ದೇಶದಲ್ಲಿ ಇದೇ ತರ ನಡೀತಾ ಇದೆ. ಸೊ ಕರ್ನಾಟಕದಲ್ಲಿ ಅಂತೂ ಬಹಳ ನಡೀತಾ ಇದೆ. ಲಾ, ಕಾನೂನು ಮತ್ತು ಪೊಲೀಸರು ಅಂತ ಬಹಳಷ್ಟು ಹೆಸರು ಕೆಡಿಸ್ತಿದ್ದಾರೆ ಮತ್ತು ನಡೀತಾ ಇಲ್ಲ, ಯಾವ ಇದೂ ಆಗ್ತಾ ಇದೆ. ಸೊ ಯಾರು ಈ ವಿಡಿಯೋನ ಪೂರ ನೋಡಿಲ್ಲ, ಹೋಗಿ ವಿಡಿಯೋನ ಪೂರ ನೋಡಿ. ಅಂದ್ರೆ 3 ದಿನ ಆಗಿದೆ ಹಾಕಿ, ನಾನು ಭಾಳ ಲೇಟ್ ಆಯ್ತು ವಿಡಿಯೋ ಮಾಡೋದು. ಸೊ 3 ದಿನ ಆಗಿದೆ,
ಬಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ವಿಡಿಯೋದು. ಸೊ ಹೋಗಿ ಎಲ್ಲರೂ ಪೂರಾ ವಿಡಿಯೋನ ನೋಡಿ. ನಾನು ಪೂರಾ ವಿಡಿಯೋ ನೋಡ್ತೀನಿ, ಅಂದರೆ ಲಾಂಗ್ ವಿಡಿಯೋ ಆದರೆ ಯಾರು ಜಾಸ್ತಿ ನೋಡೋದೇ ಇಲ್ಲ. ಸೊ ಅಷ್ಟೇ, ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.